Hi guys, once again welcome back to the channel. ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಬನ್ನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋರು ನೋಡೋಣ ಬನ್ನಿ. ನೋಡಿ ನಮ್ಮ ಮನೆ ಇಡ್ಲಿ ಪಾತ್ರೆ ಹೆಂಗೈತೆ, ಸರಿಯಾಗೈತಲ್ಲ. ಹಾಂ, ಎಷ್ಟು ಹಿಡಿತಾವ ಒಂದ್ಸರಿ ಇದ್ರೆ ಇಡ್ಲಿ? ಒಂದು 50? ನಾನು ಅಷ್ಟೊಂದು ಆಗಲ್ಲ ಅಂದ್ಬಿಟ್ಟು 40 ಕಮ್ಮಿ. ಕೃಷ್ಣ ಸಕ ಯಾವ ವರ್ಷದ್ದು ತಗೊಂಡ್ರೆ? ಬಿಫೋರ್ ಇಂಡಿಪೆಂಡೆನ್ಸಾ ಆಫ್ಟರ್ ಇಂಡಿಪೆಂಡೆನ್ಸಾ? ಇಂಡಿಯಾಗೆ ಅವ್ರ ಫಾದರು ಗಿಫ್ಟ್ ಮಾಡಿರೋದು. ಅವಾಗಿನ್ಗೆ ಯಾವಾಗಲೇ ಎಷ್ಟು ಅಂದಾಜು ಯಾವ ವರ್ಷ? ಹಾಂ, ಯಾವ ವರ್ಷದಲ್ಲಿ? ಬನ್ನಿ ತಿಂಡಿ ತಿನ್ನೋದು, ಹೊಟ್ಟೆ ಹಸಿತೈತಿ. ತಿನ್ಸಲ ಮಗನ ನಿಂಗೆ? ತಿಂದೆ? ಹಂಗೆ ಕುಕ್ಕ ಬೇಡಪ್ಪ, ನೀನು ನನಗೆ ಇಷ್ಟ ಆಗಲ್ಲ. ಸರಿ ಕುಚ್ಚ ನೀನು. ನೋಡಿ ಇದು ನಮ್ಮನೆ ಮುಂದೆ ಒಂದೇ ಗಿಡ ಹಾಕ್ಯಂದೀವಿ. ಹೆಂಗದೆ ನೋಡಿ, ಹಬ್ಬ ಹೆಸರು ಕಾಳು ಹಸಿರು ಮುಕ್ತವಾಗಿದೆಯಲ್ಲಪ್ಪ. ಇದ್ರೊಳಗೆ ಕಲರ್ ಯಾರಿಟ್ಟ ಮಗಳೇ? ಅಲ್ಲ ನೋಡಿ, ಆದರೂ ಏನು ಕಲರ್ ಫುಲ್ಲಾಗಿದೆ. ಹಾಂ, ಇದನ್ನು ಹಿಂಗೆ ಮಕ್ಳು ಹಿಡಿದು ಎಷ್ಟು ಕಷ್ಟ ಕಯ. ಆಗಲ್ಲ ಕಯ, ಕೈಲೊಂದು ಆಗಲ್ಲ ಕಯ. ಮಗ ಈಗ ಮನೆ ಕಂಡ, ಇನ್ನು ಮಗಳು ಮಲಗಿಲ್ಲ. ಮಗಳದ್ದು ಅವ್ರು ನೋಡ್ಕೊತಾರೆ, ನನ್ನ ಮನೆಯವರು. ಮಗನ ಜವಾಬ್ದಾರಿ ನಂದು, ಅವನ್ನ ಮಲಗಿಸ್ದೆ. ಈಗ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಷ್ಟೇ. ಗೈಸ್, ಎಲ್ಲ ಮನಿಕೊಂಡು 2 ಗಂಟೆ ಮೇಲಾಯಿತು. ಅಂದರೆ ನಮ್ಮ ಮಗ ಆಗಿರ್ಬೋದು, ಅಳಿ ಆಗಿರ್ಬೋದು, ಮನಿಕೊಂಡು 2 ಗಂಟೆ ಮೇಲಾಯಿತು. ಇವಳಿನ್ನ ಆಟ ಆಡ್ದೋ ಕೂತವಳೆ. ಇದೇ ಫ್ರೆಂಡ್ಸ್ ಪ್ರಾಬ್ಲಮ್ ಫ್ರೆಂಡ್ಸ್. ಇದು ಡಿಪ್ರೆಷನ್. ಇದು ನೋಡಿ, ನಮ್ಮ ರೂಮಿನ ವಾರ್ಡ್ರೋಬ್ ಸ್ವಲ್ಪ ಯಾಕೋ ಡೋರು ಇಶ್ಯೂ ಮಾಡಿತ್ತು. ಅಂದರೆ ಲೈಕ್ ಕ್ಲೋಸ್ ಆಗ್ತಿರಲಿಲ್ಲ ಕ್ಲೀನಾಗಿ, ಮತ್ತು ಡ್ರಾಯರು ವರ್ಕ್ ಆಗ್ತಾಯಿರಲಿಲ್ಲ. ಡ್ರಾಯರು ಹೊರಗಡೆನೇ ಬಂದುಬಿಡೋದು ಫುಲ್ಲು. ಸೊ ಅದಕ್ಕೆ ನಮಗೆ ಯಾರು ಇದನ್ನು ಮಾಡಿಕೊಟ್ಟಿದ್ರಲ್ಲ ಅವ್ರಿಗೊಂದು ಫೋನ್ ಮಾಡಿದ್ದೆ. ರೆಡಿ ಮಾಡ್ಕೊಳಕ್ಕೆ ಕಳಿಸಿದ್ರು. ಸೊ ರೆಡಿ ಮಾಡ್ತಾವ್ರೆ. ನಮ್ಮ ಹುಡುಗರು ಎದ್ದಿದ್ರು, ನನ್ನ ಮಗ ಇನ್ನೂ ಮಲಗಿದ್ದ, ಅಳಿಯ ಎದ್ದಿದ್ದ. ಸೊ ಅದು ರೆಡಿ ಆಯಿತು. ಟೇಬಲ್ ತಗೊಂಡು 4 ವರ್ಷ ಆಯಿತು, 4 ಇಯರ್ಸ್. ಈಗ ವಾರ್ಡ್ರೋಬ್ ಕೆಲಸ ಮಾಡೋಕ್ಕೆ ಬಂದವ್ರು ಏನು ಮಾಡಿದ್ರು, ಈ ಹಳೆ ಚಾನಲ್ಸ್ನೆಲ್ಲ ಬಿಚ್ಚಿಬಿಟ್ಟು ಹೊಸದು ಹಾಕ್ಬಿಟ್ಟು ಹೋದರು. ಹಳೇದು ಏನೂ ಆಗಿರಲಿಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಆದರೆ ಡ್ರಾಯರ್ದು ಬಿಡ್ತನ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಏನಾಗ್ತಾಯಿದ್ರು, ಅದೇನಾಗ್ತಾಯಿದ್ರೆ ಹೊರಗಡೆ ಬಂದಿದ್ದು ಬಿಚ್ಕೊಂಬರ್ತಾಯಿದೆ. ಸೊ ಅವ್ರೇನು ಅಂದ್ಕೊಂಡ್ರು, ಬೇರೆ ಚಾನಲ್ ಹಾಕಿದ್ರೆ ವರ್ಕ್ ಆಗ್ಬೋದು ಅಂತ ಹೊಸದು ಹಾಕಿದ್ರು. ಬಟ್ ಅದು ವರ್ಕ್ ಆಗಲಿಲ್ಲ. ಸೊ ಹಳೇದೇನಾಗಿತ್ತಲ್ಲ, ಹಳೇದಿತ್ತಲ್ಲ, ಚೆನ್ನಾಗೇ ಇತ್ತದು. ಅದನ್ನು ಬಿಚ್ಚಿದ್ರಲ್ಲ. ಸೊ ನಾನೇನು ಮಾಡಿದೆ, ಅದನ್ನ ಎತ್ತಿಟ್ಕೊಂಡೆ. ನೋಡಿ, ಇನ್ನೂ ಎಷ್ಟು ಚೆನ್ನಾಗಿದೆ ಹೊಸ ಆ ಥರ. ಇದನ್ನು ಎತ್ತಿಟ್ಕೊಂಡು ಏನು ಮಾಡಿದೆ ಅಂದರೆ, ಸೊ ನಂದು ಹೆಂಗೂ ಕಂಪ್ಯೂಟರ್ದೆಲ್ಲ ಹೊಟ್ಟೋಗಿದೆ. ಅಂದರೆ ಕಂಪ್ಯೂಟರ್ ಟೇಬಲ್ದು ಎಲ್ಲ ಹೊಟ್ಟೋಗಿತ್ತು ನೋಡಿ, ಎಲ್ಲ ಗಾನ್. 4 ವರ್ಷ ಹೊಟ್ಟೋಗಿದೆ. ಸೊ ಅದನ್ನು ಈಗ ಫಿಟ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಆಗಿದೆ, ಕಂಪ್ಲೀಟ್ ಆಗಿದೆ. ಒಂದು ಸೈಡ್ ಆಗಿದೆ, ಮತ್ತು ಇಲ್ಲಿದೆ 2 ಸೈಡನ್ನು ಹಾಕಿದ್ದೀನಿ ನೋಡಿ, ಇಲ್ಲಿಗೆ ಇದು ಮತ್ತು ಈ ಕಡೆಗೆ 2 ಸೈಡು ಕಂಪ್ಲೀಟ್ ಆಯಿತು. ಸೊ ಈ ಕಡೆದಿಗೆ ಹಾಕಬೇಕು. ಹಾಕೋಣ ಬನ್ನಿ. ನಮ್ಮನೆಗೆ ಯಾರು ಬಂದಿದ್ದಾರೆ? ಯಾರು ಫ್ರೆಂಡ್ಸ್ ಇದು? ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡ್ತೀನಮ್ಮ ನಮ್ಮ ಬ್ಲಾಗ್ ನೋಡ್ತೀನಿ ನೀನು? ನೋಡಿದ್ಯಾ ಯಾವಾಗನ? ನೋಡಿದ್ಯಾ? ಈಗ ನೀನು ಬರ್ತೀನಿ ನೋಡು. ಹಾಯ್ ಮಾಡು ಬ್ಲಾಗಲ್ಲಿ. ಹಾಯ್. ಹ್ಞೂ ಹಾಂ, ಟೋಪಿ ಹಾಕಿ ಹೋಗ್ರಿ ಹೋಗೋಣ. ನೋಡಿ ಅಲ್ಲಿ ಕೈ ತೋಟ ಅಂತ ಹೇಳಿದಲ್ಲ, ಅದಕ್ಕೆ ಸೇಫ್ಟಿ ಮಾಡೋಕ್ಕೆ ಏನೇನೋ ಮಾಡ್ತಾವ್ರೆ ಜುಗಾಡು ನಮ್ಮ ಫಾದರು, ನಮ್ಮ ಮದರು. ನಾವು ಏನು ಬೇಡಾದ್ರೂ ತಂದು ಕೊಟ್ಟು ತಿನ್ನೋದು ಹೆಂಗಪ್ಪಲ್ಲ. ಆದ್ರೇನೋ ಒಂದು ಖುಷಿ. ಮಾಡ್ತಾವ್ರೆ, ಮಾಡಲಿ. ಅದಕ್ಕೇನೋ ಸೇಫ್ಟಿ ಮಾಡಿ. ಮಗಳು ನಿಂತ್ಕೊಂಡು ನೋಡ್ತಾವಳಲ್ಲಿ. ಬೀನ್ಸ್ ಬೀಜ ಹಾಕ್ತೀರಾ ನಾಳೆ? ಇನ್ಮೇಲೆ ನಾವು ಬೀನ್ಸೇ ತರಂಗಿಲ್ಲ ಮನೆಗೆ. ಬದನೆಕಾಯಿನ ಬಿಟ್ಟರೆ ತರಂಗಿರಲ್ಲ. ಸೊ ಈಗ ಹಂಗೆ ಒಂದು ವಾಕು, ಅಂದರೆ ಸಂಜೆ ಸುಮ್ಮನೆ ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಹೀಗೆ. ಹಾಂ, ನಮ್ಮ ಲೇಔಟನ್ನು ಬೇಜಾನ್ ಜಾಗ ಐತೆ.
ಓಡಾಡ್ಲಿಕ್ಕೆ ಬೇಜಾನಿದೆ ಜಾಗ. ಸೊ ಹಂಗೆ ಹೋಗ್ಬರೋಣ ಬರೀ. ಹೋಗೋಣ. ಸೊ ಈ ವ್ಲಾಗ್ನ ಊಟನ ಕಂಪ್ಲೀಟ್ ಮಾಡೋ ಮುಖಾಂತರ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ.